ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರ್ಫವಂಚ್. ಕೇರಳದಲ್ಲಿ ವಿ.ಡಿ. ಸತೀಶನ್ ವಿರುದ್ಧ ಯಾವ ಲಾಬಿ ಕೆಲಸ ಮಾಡುತ್ತಿತ್ತು? ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಘೋಷಣೆಯಾದ ಮೇಲೆ ಯಾರೆಲ್ಲ ಕೆಂಡ ಕಾರುತ್ತಿದ್ದಾರೆ? ಸತೀಶನ್ ಪರ ಲೀಗ್ ಕೆಲಸ ಮಾಡಿದೆಯೇ? ಕೇರಳದ ಜನತೆಯ ಅಪಾರ ಬೆಂಬಲ ಸತೀಶನ್ ರವರಿಗೆ ಯಾಕೆ ಸಿಕ್ಕಿತು? ಈ ಎಲ್ಲ ವಿಚಾರಗಳನ್ನು ಚರ್ಚಿಸುತ್ತೇನೆ. ಮೊದಲು ನಿಮ್ಮಲ್ಲೊಂದು ವಿನಂತಿ ಇದೆ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಲೈಕ್ ಕೊಡಿ. Build a team. That team will create many things. It will change Kerala. It will be a new era. ಚುನಾವಣೆ ಮುಗಿದು ಸುಮಾರು 10 ದಿವಸಗಳಲ್ಲಿ ಕಾಂಗ್ರೆಸ್ ಕೇರಳದಲ್ಲಿ ತನ್ನ ಮುಖ್ಯಮಂತ್ರಿಯನ್ನು ನಿರ್ಣಯಿಸಲು ತುಂಬಾ ಕಷ್ಟ ಆಗಿದೆ. ಬಹುಶಃ ಬಹಳ ಕಷ್ಟಪಟ್ಟೆ ಕೊನೆಗೂ ಸತೀಶನ್ ಅವರನ್ನು ಕಾಂಗ್ರೆಸ್ ಕೇರಳದ ಮುಖ್ಯಮಂತ್ರಿಯಾಗಿ ಅಂತಿಮಗೊಳಿಸಿದೆ. ದಿಲ್ಲಿಯ ಎಐಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಹೈಕಮಾಂಡ್ ವಿ.ಡಿ. ಸತೀಶನ್ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ಆದರೆ ಸತೀಶನ್ರಿಗೆ ಈ ಕುರ್ಚಿ ಸುಲಭದ ತುತ್ತಾಗಿ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲರಂತಹ ಅತಿಕಾಯರ ಪೈಪೋಟಿ ಇತ್ತು. ಇದರ ಜೊತೆಗೆ ಕೇರಳವನ್ನು ಹಿಂದುತ್ವ ಧ್ರುವೀಕರಣಕ್ಕೆ ಎತ್ತಿ ಹಾಕಲು ಪ್ರಯತ್ನಿಸುತ್ತಿದ್ದ ಕೆಲವು ಶಕ್ತಿಗಳು ಕೂಡ ಅಡ್ಡಿಯಾಗಿದ್ದವು. ವೀಕ್ಷಕರೇ, ಕೆ.ಸಿ. ವೇಣುಗೋಪಾಲರ ಮಾತಂತೂ ನಿಮಗೆ ಗೊತ್ತೇ ಇದೆ. ದಿಲ್ಲಿಯಲ್ಲಿಯೂ ಅವರು ದೊಡ್ಡ ಪ್ರಭಾವಿ. ರಾಹುಲ್ ಗಾಂಧಿಯವರ ನಿಕಟವರ್ತಿ ಎನ್ನುವ ಹೆಸರು ಕೂಡ ಇದೆ. ಹೊಸದಾಗಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಹೆಚ್ಚಿನವರು ಕೆ.ಸಿ. ವೇಣುಗೋಪಾಲರನ್ನೇ ಬೆಂಬಲಿಸಿದ್ರು ಎಂದು ವರದಿಯಾಗಿತ್ತು. ವಿ.ಡಿ. ಸತೀಶನ್ ರವರಿಗೆ ಇಷ್ಟೆಲ್ಲ ನಕಾರಾತ್ಮಕ ಅಂಶಗಳಿದ್ರು ಅವರ ಪರ ಕೇರಳದ ಜನತೆ ಇದ್ರು. ಇದು ಹೈಕಮಾಂಡಿಗೆ ಮನವರಿಕೆ ಆದ್ದರಿಂದ ಅಂತಿಮವಾಗಿ ಮುಖ್ಯಮಂತ್ರಿ ಆಗುವಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಅಲ್ಲ, ಜನರಿಗೆ ಸತೀಶನ್ ಬೇಕಿದ್ರೆ ಹೈಕಮಾಂಡಿಗೆ ಏನು ಮಾಡ್ಲಿಕ್ಕಾಗುತ್ತೆ? ಕಾಂಗ್ರೆಸ್ ನಾಯಕರೊಳಗೆ ಸತೀಶನ್ ಬೇಡ ಎಂದಿದ್ದಾರೆ. ಅದನ್ನು ಹೈಕಮಾಂಡ್ ಮನ್ನಿಸಿದ್ರೆ ಜನರ ವಿರೋಧವನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತಿತ್ತು. ಯಾಕೆಂದ್ರೆ ಫೇಸ್ಬುಕ್ ಸಹಿತ ಇಂಟರ್ನೆಟ್ ಮಾಧ್ಯಮಗಳಲ್ಲಿ ಸತೀಶನ್ ಪರ ಬ್ಯಾಟ್ ಬೀಸುವವರ ಸಂಖ್ಯೆ ಬಹಳ ಹೆಚ್ಚೇ ಇತ್ತು. ಈ ಹಿಂದಿನ ಕಾಂಗ್ರೆಸ್ ಹೈಕಮಾಂಡಿಗಾದ ಅನುಭವ ಸತೀಶನ್ರ ಆಯ್ಕೆಯಲ್ಲಿ ಉಪಯುಕ್ತವಾಗಿದೆ ಎಂದು ತಿಳಿಯಬಹುದು. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಪಾರ್ಟಿ ನಾಯಕರ ಮಾತು ಕೇಳಿ ಕಾಂಗ್ರೆಸ್ ಎಡವಿತು. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸದೆ ಅಶೋಕ್ ಗೆಹ್ಲೋಟ್ರನ್ನು ತಂದದ್ದು ಮತ್ತು ಮಧ್ಯಪ್ರದೇಶದಲ್ಲಿ ಸಿಂಧಿಯಾರನ್ನು ಬದಿಗಿರಿಸಿ ಕಮಲ್ನಾಥ್ರನ್ನು ತಂದದ್ದು. ಈ ಫಜೀತಿಯ ಕಹಿ ಅನುಭವವನ್ನು ಈಗಲೂ ಕಾಂಗ್ರೆಸ್ ಅಲ್ಲಿ ಅನುಭವಿಸ್ತಾ ಇದೆ. ಕೇರಳದಲ್ಲಿ ಅದು ಪುನರಾವರ್ತನೆಯಾಗದಂತೆ ಈ ಸಲ ಕಾಂಗ್ರೆಸ್ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ. ಈ ಎಲ್ಲ ಅನುಭವಗಳು ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಘೋಷಿಸಲು ಕಾರಣವಾಗಿದೆ. ಹಾಗೆ ಹೇಳುವುದಾದರೆ, ಚುನಾವಣಾ ಪೂರ್ವದಿಂದಲೇ ಸತೀಶನ್ ವಿರುದ್ಧ ಕೆಲವು ಸಾಮುದಾಯಿಕ ಶಕ್ತಿಗಳು, ತೀವ್ರ ಹಿಂದುತ್ವವಾದಿಗಳು ವಿರೋಧ ಹುಡುತ್ತಾ ಬಂದದ್ದು ನಡೆಯಿತು. ನೆನಪಿಸಿಕೊಳ್ಳಿ ವೀಕ್ಷಕರೇ, ಈ ಹಿಂದೆ ಎಸ್.ಎನ್.ಡಿ.ಪಿಯ ಪ್ರಧಾನ ಕಾರ್ಯದರ್ಶಿ ಜೆ. ಸುಕುಮಾರ್ ನಾಯರ್ ವಿ.ಡಿ. ಸತೀಶರನ್ನು ಬಲವಾಗಿ ವಿರೋಧಿಸುತ್ತಿದ್ರು. ಅವರಂತೆ ಎಸ್.ಎನ್.ಡಿ.ಪಿಯ ನಾಯಕ ವೆಳ್ಳಾಪಳ್ಳಿ ನಟೇಶನ್ ಕೂಡ ವಿ.ಡಿ. ಸತೀಶನ್ರನ್ನು ವಿರೋಧಿಸುತ್ತಿದ್ರು. ಸತೀಶನ್ ಅವರು ಪಿಣರಾಯಿ ವಿಜಯನ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದದ್ದು ಕಾರಣವಾಗಿದ್ರೆ, ಕೇರಳದಲ್ಲಿ ಹಿಂದುತ್ವ ಶಕ್ತಿಗಳ ಕೋಮು ಧ್ರುವೀಕರಣ ಪ್ರಯತ್ನಗಳನ್ನೆಲ್ಲ ನಖಶಿಖಾಂತ ಸತೀಶನ್ ವಿರೋಧಿಸುತ್ತಿದ್ದು ಮುಖ್ಯ ಕಾರಣವಾಗಿತ್ತು. ಹೌದು, ವಿ.ಡಿ. ಸತೀಶನ್ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿದ್ದವರು. ಈ ಎಲ್ಲ ಶಕ್ತಿಗಳು ಸತೀಶನ್ ಮುಖ್ಯಮಂತ್ರಿಯಾಗದಂತೆ ತಡೆಯಲು ಅಪಾರವಾಗಿ ಪ್ರಯತ್ನಿಸಿವೆ. ಸತೀಶನ್ ಕೇರಳದಿಂದ ಜಾತ್ಯತೀತ ತತ್ವವನ್ನು ಎತ್ತಿ ಹಾಕಲು ಬಿಡಲಿಲ್ಲ. ಪ್ರತಿಪಕ್ಷ ನಾಯಕನೆಂಬ ನೆಲೆಯಲ್ಲಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಜನರು ಅವರ ಪರ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿಯೇ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡೇ ಹೈಕಮಾಂಡ್ ವಿ.ಡಿ. ಸತೀಶನ್ರನ್ನು ಕೇರಳದ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಿಸಿತು. ಎಸ್.ಎನ್.ಡಿ.ಪಿ ನಾಯಕ ವೆಳ್ಳಾಪಳ್ಳಿ ನಟೇಶನ್ ಕಾಂಗ್ರೆಸ್ ಗೆಲ್ಲುವುದಿಲ್ಲ, ಗೆದ್ರೆ ಕಾಗೆ ಉಲ್ಟಾ ಹಾರಲಿದೆ ಎಂದಿದ್ರು. ಇನ್ನೊಂದ್ಸಲ ಮಾಧ್ಯಮದವರು ಮುಸ್ಲಿಂ ಲೀಗಿನ ಅಧ್ಯಕ್ಷ ಸಾದಿಕ್ ಅಲಿ ತಂಗಳ್ರನ್ನು ಯುಡಿಎಫ್ನ ಮುಂದಿನ ಮುಖ್ಯಮಂತ್ರಿ ಯಾರು ಎಂದು ಪ್ರಶ್ನಿಸಿದಾಗ ವಿ.ಡಿ. ಸತೀಶನ್ ಕಡೆಗೆ ಜನರ ಅಭಿಮತ ಇದೆ ಎಂದು ಸಾದಿಕ್ ಅಲಿ ಹೇಳಿದ್ರು. ವೆಳ್ಳಾಪಳ್ಳಿ ಇದನ್ನೆತ್ತಿಕೊಂಡು ಮುಸ್ಲಿಂ ಲೀಗ್ ಮತ್ತು ಮುಸ್ಲಿಮರನ್ನೇ ಬೈದದ್ದು ನಿಮ್ಗೂ ನೆನಪಿರ್ಬೋದು. ಇವೆಲ್ಲ ಈಗ ಹಳೇದಾಗಿದೆ. ಕಾಂಗ್ರೆಸ್ ಚುನಾವಣೆಯನ್ನು ಗೆದ್ದು ಸತೀಶನ್ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಘೋಷಣೆಯಾದ ಬಳಿಕ
ವೆಳ್ಳಪ್ಪಳ್ಳಿಗೆ ದೇವರ ನೆನಪಾಗಿದೆ. ಸತೀಶ್ ಚಂದ್ರಿಗೆ ಉತ್ತಮ ಆಡಳಿತ ನಡೆಸುವ ಶಕ್ತಿಯನ್ನು ದೇವನು ಕೊಡಲಿ ಎಂದು ವೆಳ್ಳಪ್ಪಳ್ಳಿ ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ SNDPಯ ಜಿ ಸುಕುಮಾರ್ ನಾಯರ್ ಈಗಲೂ ವಿ.ಡಿ. ಸತೀಶ್ ಚಂದ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬಾರದಿತ್ತು ಎಂದು ತನ್ನ ವಿರೋಧವನ್ನು ಮುಂದುವರಿಸಿದ್ದಾರೆ. ವಾಸ್ತವದಲ್ಲಿ ವಿ.ಡಿ. ಸತೀಶನ್ ಸಂಘೀಯ ಅಜೆಂಡಾಗಳ ವಿರುದ್ಧ ಕೆಲಸ ಮಾಡ್ತಾರೆ ಎಂಬ ಕಾರಣದಿಂದಲೇ ಅವರನ್ನು ಕೇರಳ ಜನತೆ ಗೆಲ್ಲಿಸಿದ್ದು. UDFಗೆ 102 ಸೀಟುಗಳನ್ನು ಮತದಾರ ಕೊಟ್ಟದ್ದು. ಅಂದ್ರೆ ಕೇರಳದಲ್ಲಿ ಹಿಂದೂ ಓಟುಗಳ ಧ್ರುವೀಕರಣದ ಪ್ರಯತ್ನಗಳನ್ನು ಜನ ಒಪ್ಪುವುದಿಲ್ಲ. ಹಿಂದೂ ಮುಸ್ಲಿಂ ರಾಜಕೀಯ ಮಾಡುವುದನ್ನು ಕೇರಳ ಜನ ವಿರೋಧಿಸುತ್ತಾರೆ. ಈಗ ಜನರು ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಕಮ್ಯುನಿಸ್ಟರನ್ನು ಸೋಲಿಸಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹೈಕಮಾಂಡಿನ ನಿರ್ಣಯದ ಕುರಿತು CPM ಹಿರಿಯ ನಾಯಕ MM ಮಣಿ, ಕಾಂಗ್ರೆಸ್ ಹೈಕಮಾಂಡ್ ಜನರು ಆಯ್ಕೆ ಮಾಡಿದ ನಾಯಕನನ್ನೇ ಮುಖ್ಯಮಂತ್ರಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಈವರೆಗೂ KC ವೇಣುಗೋಪಾಲ್ರ ಪರ ಬ್ಯಾಟಿಸುತ್ತಿದ್ದ K ಸುಧಾಕರನ್ರು ಹೈಕಮಾಂಡ್ ತೀರ್ಮಾನವನ್ನು ಸ್ವಾಗತಿಸಿದ್ದಾರೆ. ವೇಣುಗೋಪಾಲ್ ವಿ.ಡಿ. ಸತೀಶರಿಗೆ ಸರ್ವ ಬೆಂಬಲ ನೀಡುವುದಾಗಿಯೂ ಹೇಳಿದ್ದಾರೆ. ಹೆಸರು ಅಂತಿಮಗೊಳಿಸುವ ಮೊದಲು ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆಯ ಕೆಲಸ ಮಾಡಿತು. ತನ್ನ DCC ಪ್ರೆಸಿಡೆಂಟ್, ಮಾಜಿ KPCC ಪ್ರೆಸಿಡೆಂಟ್ಗಳನ್ನು ಕರೆಸಿಕೊಂಡು ಅವರ ಅಭಿಪ್ರಾಯವನ್ನು ಕೇಳಿತು. ಕಾಂಗ್ರೆಸ್ ನಾಯಕರು KC ವೇಣುಗೋಪಾಲ್ ಪರ ಇದ್ರೆ ರಮೇಶ್ ಚೆನ್ನಿತ್ತಲರ ಪರ ಒಂದು ವಿಭಾಗವೇ ಇತ್ತು. ಆದ್ರೆ ಜನರು ವಿ.ಡಿ. ಸತೀಶನ್ ಪರ ಇದ್ರು. ಕಾಂಗ್ರೆಸ್ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು 10 ದಿವಸಗಳವರೆಗೆ ಯೋಚಿಸಿ, ಕೇರಳ ಕೂಡ ಮಧ್ಯಪ್ರದೇಶ, ರಾಜಸ್ಥಾನಗಳಂತೆ ಆಗಬಾರದು. ಈ ಕಾರಣದಿಂದ ಜನನಾಯಕ ವಿ.ಡಿ. ಸತೀಶನ್ರನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಿಸಿದೆ. ಜನರು ಈ ಸಲ ಗ್ರೂಪ್ ರಾಜಕೀಯದಿಂದ ದೂರ ಇರುವ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿ ಬಯಸ್ತಿದ್ರು. ಅದನ್ನೇ ಹೈಕಮಾಂಡ್ ಜನರಿಗೆ ಕೊಟ್ಟಿದೆ. ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ನಾನು ರಫಾ ಮುಂಚಿ. ಜೈ ಹಿಂದ್.